ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರಗೆ ಸಂಕಷ್ಟ ಎದುರಾಗುತ್ತಾ ಅಂತ ಈಗಾಗಲೇ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಿ ಅಂತ. ಸಚಿವ ಬಿ ನಾಗೇಂದ್ರಗೆ ಈಗ ಸಂಕಷ್ಟ ಎದುರಾಗುತ್ತಾ? ಬಹುಕೋಟಿ ಹಗರಣದ ತನಿಖೆಗೆ ಎಸ್ಐಟಿ ನೇಮಕ ಕೂಡ ಆಗಿದೆ. ವಿಶೇಷ ತನಿಖಾ ತಂಡದಿಂದ ಸತ್ಯಾಂಶ ಹೊರಬೀಳುತ್ತಾ? ಅಧಿಕಾರಿಗಳಿಂದ ಆಗಿರುವಂತಹ ಪ್ರಮಾದ ಅಂತ ಈಗಾಗಲೇ ನಾಗೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದಾರೆ. ಹೀಗಾಗಿ ಎಸ್ಐಟಿ ತನಿಖೆಯಿಂದ ಸತ್ಯಾಂಶ ಹೊರಬೀಳುತ್ತಾ ಅಂತ. ಇನ್ನೊಂದು ಕಡೆ ದೆಹಲಿ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. 86 ಕೋಟಿ ರೂಪಾಯಿ ವರ್ಗಾವಣೆಯ ಹಿಂದಿನ 187 ಕೋಟಿ ರೂಪಾಯಿ ಹಗರಣ ಇದು. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಅಂತ ಅಂದ್ರೆ, ಮೌಖಿಕವಾಗಿ ಅವರೇ ನಿರ್ದೇಶನ ಕೊಟ್ಟಿದ್ರು, ಸೂಚನೆ ಕೊಟ್ಟಿದ್ರು ಅನ್ನುವಂತ ಅಂಶವನ್ನ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ಅವರ ತಲೆದಂಡಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಯಾಕೆಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಇಬ್ರು ಕೂಡ ದೆಹಲಿಗೆ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ, ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಸಭೆ ನಡೆಸಿದ್ರು. ಆ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಸರ್ಕಾರಕ್ಕೆ ಈಗ ಒಂದು ರೀತಿಯಾಗಿ ಮುಜುಗರ ಆಗ್ತಾ ಇದೆ, ಮುಖಭಂಗ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡೋದು ಅಂತ ಕೇಳಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಸಚಿವ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡಿ. ಅದಾದ ಬಳಿಕ ಸತ್ಯಾಂಶ ಎಲ್ಲ ಹೊರಗೆ ಬಂದ ಮೇಲೆ, ಈ ತನಿಖೆ ಎಲ್ಲ ಆದಮೇಲೆ, ಎಸ್ಐಟಿ ಹೇಗೂ ರಚನೆ ಆಗಿದೆ, ಸತ್ಯಾಂಶ ಹೊರ ಬರಲಿ. ಅದಾದ ಬಳಿಕ ಅವರೇನು ಈ ಹಗರಣದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಆದರೆ, ಸಾಬೀತಾಯಿತು ಅಂತಂದರೆ ಅವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೋದು ಅನ್ನುವಂಥ ಚರ್ಚೆಗಳಾಗಿದ್ದಾವಂತೆ. ಹಾಗಾಗಿ ಇವರ ತಲೆದಂಡ ಸದ್ಯಕ್ಕೆ ಆದರೂ ಆಗ್ಬೋದು. ಹೀಗಾಗಿ ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾದರೂ ಆಗಬಹುದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರತಿನಿತ್ಯ ಕೂಡ ಗಡುವು ಕೊಡ್ತಾ ಇದ್ದಾರೆ. ಜೂನ್ 6ನೇ ತಾರೀಕೊಳಗೆ ಅವರು ರಾಜೀನಾಮೆ ಕೊಡಬೇಕು ಅಂತ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ರಾಜೀನಾಮೆ ಕೊಡಿ, ಅದಾದ ಬಳಿಕ ತನಿಖೆ ಎಲ್ಲ ಆಗಲಿ, ಆಮೇಲೆ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅಂತ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಈ ಪ್ರಕರಣದಲ್ಲಿ? ಸೌಖ್ಯ, ವಾಲ್ಮೀಕಿ ನಿಗಮದ 86 ಕೋಟಿ ರೂಪಾಯಿ ವರ್ಗಾವಣೆ ಪ್ರಕರಣದಲ್ಲಿ ಈಗ ಸಚಿವ ನಾಗೇಂದ್ರ ಅವ್ರಿಗೆ ತಲೆದಂಡ ಎದುರಾಗ್ತಾ ಇದೆ. ಯಾಕೆಂದ್ರೆ ಈಗಾಗ್ಲೇ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೂಡ ಸರ್ಕಾರದ ಮೇಲೆ ಕ್ರಿಯೇಟ್ ಆಗ್ತಾ ಇದೆ. ಬಿಜೆಪಿ ನಾಯಕರು ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಈಗ ಬೀದಿಗಿಳಿಯೋದಕ್ಕೆ ಹೊರಟಿದ್ದಾರೆ. ಒತ್ತಡವನ್ನು ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬಿಐ ತನಿಖೆಗೆ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ಹಿರಿಯ IPS ಅಧಿಕಾರಿ ಮನೀಶ್ ಖರ್ದಿಕರ್ ಅವರ ನೇತೃತ್ವದಲ್ಲಿ ಹಿರಿಯ IPS ಅಧಿಕಾರಿಗಳ ಒಂದು ವಿಶೇಷ ತನಿಖಾ ತಂಡವನ್ನ ಈಗಾಗಲೇ ರಚನೆ ಮಾಡಿದೆ. ಆ ತನಿಖಾ ತಂಡ ಈಗ ತನಿಖೆಗೆ ಇಳಿದಿದೆ. ಯಾವ ರೀತಿಯಾಗಿ ವರ್ಗಾವಣೆ ಆಗಿದೆ ಮತ್ತೆ ಅದರಲ್ಲಿ ಯಾರ್ಯಾರ ಪಾತ್ರ ಇದೆ ಅನ್ನುವಂಥದ್ದು ಹೊರಗೆ ಬರ್ಬೇಕಾಗತ್ತೆ. ಜೊತೆಗೆ ನಾಗೇಂದ್ರ ಅವ್ರದ್ದು ಕೂಡ ಅದರಲ್ಲಿ ಏನಾದ್ರೂ ಕೈವಾಡ ಇದ್ಯಾ ಹೇಗೆ ಅನ್ನುವಂಥದ್ದು ಹೊರಬರ್ಬೇಕಾಗತ್ತೆ. ನಾಗೇಂದ್ರ ಅವರ ಕೈವಾಡ ಒಂದು ವೇಳೆ ಅದರಲ್ಲಿ ಇದ್ದಿದ್ದೇ ಆದ್ರೆ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತದ್ದು ಕೂಡ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಒಂದು ವೇಳೆ ಅದರಲ್ಲಿ ಮಾತ್ರ ಎಲ್ಲ ಕೇವಲ ಅಧಿಕಾರಿಗಳ ಎಡವಟ್ಟಿನಿಂದ ಆಗಿರುವಂತ ಪ್ರಯತ್ನ ಅನ್ನುವಂಥದ್ದಾದ್ರೆ ನಾಗೇಂದ್ರ ಅವರು ಸೇಫ್ ಆಗ್ತಾರೆ. ಹಾಗಾಗಿ ವಿಶೇಷ ತನಿಖಾ ತಂಡ ಯಾವ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕು. ಜೊತೆಗೆ ಬಿಜೆಪಿ ಇದನ್ನ ಮತ್ತಷ್ಟು ದೊಡ್ಡದಾಗಿ ಹೋರಾಟವನ್ನ ರೂಪಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸಚಿವರ ತಲೆದಂಡ ಆಗಬೇಕು, ಸಚಿವರನ್ನ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ದೊಡ್ಡ ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ಮುಜುಗರ, ಮತ್ತೊಂದು ಕಡೆ ಪಕ್ಷಕ್ಕೂ ಕೂಡ ಮುಜುಗರ. ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವನ್ನ ಮುಖ್ಯಮಂತ್ರಿಗಳು ಮಾಡ್ತಾರ ಹೇಗೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇಲ್ಲಿಯವರೆಗೆ
ಆ ರೀತಿಯಾದಂತ ಯಾವುದೇ ಪ್ರಯತ್ನಗಳು ಕೂಡ ಇನ್ನೂ ಆಗಿಲ್ಲ. ಯಾಕೆಂದ್ರೆ ತನಿಖಾ ತಂಡದ ವರದಿ ಬರಲಿ, ತದನಂತರದಲ್ಲಿ ನಾಗೇಂದ್ರ ಅವರ ಪಾತ್ರ ಹೇಗಿದೆ ಅನ್ನುವಂಥದ್ದನ್ನ ನೋಡಿ ನಾವು ಮುಂದೆ ತೀರ್ಮಾನ ಮಾಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ತನಿಖಾ ತಂಡ ವರದಿಯನ್ನ ಕೊಡುವವರೆಗೆ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.